ಇಷ್ಟು ದಿನ ನೋಡ್ರಿ ನೀವು ಬರೇ ಪುರುಷರು ಯೂಸ್ ಮಾಡೋ ಕಾಂಡಮ್ ಮೇಲ್ ಕಾಂಡಮ್ಸ್ ಬಗ್ಗೆ ಕೇಳಿರ್ತೀರಿ. ಅದು ಹೆಂಗಿರ್ತೈತಿ, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ವಿಡಿಯೋಸ್ ನೋಡಿರ್ತೀರಿ. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಿಮೇಲ್ ಕಾಂಡಮ್ಸ್ ಬಗ್ಗೆ, ಮಹಿಳೆಯರ ಕಾಂಡಮ್ಸ್ ಬಗ್ಗೆ. ಇಲ್ಲ ಅದಕ್ಕೆ ಮಹಿಳೆಯವ್ರದ್ದು ಪ್ರೊಟೆಕ್ಟಿವ್ ಅನ್ಬೋದು, ಫಿಮೇಲ್ ಪ್ರೊಟೆಕ್ಟಿವ್ ಅನ್ಬೋದು. ಸೊ ಮಹಿಳೆಯರ ಕಾಂಡಮ್, ಫಿಮೇಲ್ ಕಾಂಡಮ್ ಅಂದ್ರೆ ಏನು, ಅದು ಹೆಂಗಿರ್ತೈತಿ, ಅದ್ರ ಯೂಸ್ ಏನು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಮೊದಲು ನೋಡ್ರಿ, ಇದು ಬಾಕ್ಸ್ ಇದೆ, ಇದನ್ನ ಅನ್ಬಾಕ್ಸಿಂಗ್ ಮಾಡ್ಕೊಂಡ್ಬಿಡೋಣ. ಸೊ ಈ ರೀತಿ ನೋಡ್ರಿ, ಇದು ಫಿಮೇಲ್ ಕಾಂಡಮ್ ಬರ್ತದ. ನನ್ನ ಕಡೆ ಇದೆ ಈಗ ಡೊಮಿನೋ ಕಂಪ್ನಿದು. ಸೊ ಮೊದ್ಲ ನಾವು ಯಾವಾಗಾದ್ರು ಬಾಕ್ಸ್ ಪರ್ಚೇಸ್ ಮಾಡಕ್ ಕುಂತೀವಿ ಅಂದ್ರೆ ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ಕೋಬೇಕ್ರಿ. ಎಕ್ಸ್ಪೈರ್ಡ್ ಆಗಿದ್ದ ಕಾಂಡಮ್ಸ್ ಯಾವಾಗಲೂ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಈ ಬಾಕ್ಸ್ ನೋಡ್ರಿ ಏನಿದೆ, ಇದು ಬಾಕ್ಸೇ ಬರ್ತೈತಿ, ಸಿಂಗಲ್ ಪೀಸ್ ಬರಂಗಿಲ್ಲ. ಸೊ ಈ ಬಾಕ್ಸ್ ಈ ರೀತಿ ನಾವು ಓಪನ್ ಮಾಡ್ಕೊಂಡ್ರೆ ಎರಡು ನೋಡ್ರಿ, ಇದ್ರೊಳಗೆ ಎರಡು ಕಾಂಡಮ್ಸ್ ಬರ್ತೈತಿ, 2 ಕಾಂಡಮ್ಸ್ ಪೀಸಸ್ ಬರ್ತವ್ರಿ ಇದ್ರೊಳಗೆ. ಮತ್ತು ಎರಡು ಈ ಕಾಂಡಮ್ಸ್ ಯೂಸ್ ಮಾಡಾದ್ಮೇಲೆ ಇದ್ರೊಳಗೆ ಒಗಿಲಿಕ್ಕೆ ಇವು ಪೇಪರ್ ಬ್ಯಾಗ್ ಬರ್ತಾವು. ಮತ್ತು ಇದ್ರೊಳಗೆ ಈ ರೀತಿ ಒಂದು ಲೀಫ್ಲೆಟ್ ಬಂದಿರ್ತೈತ್ರಿ. ಇದ್ರಾಗ ಕಾಂಡಮ್ ಹೆಂಗೆ ಯೂಸ್ ಮಾಡಬೇಕು, ಹೆಂಗಿಲ್ಲ, ಸೊ ಎಲ್ಲ ಪೋಸಸ್ ಎಲ್ಲ ನಿಮ್ಗೆ ಇದ್ರಾಗ ಕೊಟ್ಟಿರ್ತಾರೆ. ಸೊ ಈ ರೀತಿ ಒಂದು ಲೀಫ್ಲೆಟ್ ಬರ್ತೈತಿ. ಸೊ ಇವೆಲ್ಲ ಇದ್ರೊಳಗೆ ಇರ್ತಾವ್ರಿ. ಸೊ ಈಗ ನೋಡ್ರಿ, ಇದು ಕಾಂಡಮ್ ಸ್ಯಾಚೆಟ್ ಇದೆ, ಇದನ್ನ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನ ನೋಡ್ರಿ, ನೀವು ಯಾವಾಗಲೂ ಸೀಸರ್ ತೊಗೊಂಡು ಓಪನ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ, ಯಾಕಂದ್ರೆ ಒಳಗಡೆ ಡ್ಯಾಮೇಜ್ ಆಗ್ಬೋದು. ಸೊ ಇದನ್ನ ಈ ರೀತಿ ಹರಿಲಿಕ್ಕೆ ಕೊಟ್ಟಿರ್ತಾರೆ. ಸೊ ಇದನ್ನ ಇಲ್ಲಿ ಇರ್ತೈತಲ್ಲ, ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಈ ರೀತಿ ಹರಿಬೇಕು. ಆದ್ರಿಂದ ಇದನ್ನ ಓಪನ್ ಮಾಡ್ಬೇಕಾದ್ರೆ ನಿಮ್ಮ ಉಗುರು ಏನಿರ್ತಾವ ನೋಡ್ರಿ, ದೊಡ್ಡ ಇರಬಾರ್ದಿಲ್ಲ, ಒಳಗ ಭಾಳ ತೆಳ್ಳಗಿರ್ತೈತ್ರಿ, ಡ್ಯಾಮೇಜ್ ಆಗ್ಬೋದು. ಸೊ ಈ ರೀತಿ ಇಲ್ಲಿಂದ ನೀವು ಇದನ್ನ ಹಿಡ್ಕೊಂಡು ಈ ರೀತಿ ಹಿಂಗೆ ಓಪನ್ ಮಾಡ್ಕೊಂಡ್ಬಿಡ್ರಿ, ಇದು ಓಪನ್ ಆಗ್ತದ. ಏನು ಜಾಸ್ತಿ ತಾಕತ್ ಹಾಕೋ ಅವಶ್ಯಕತೆನೇ ಬೀಳಂಗಿಲ್ಲ. ಈ ರೀತಿ ಪ್ಯಾಕೆಟ್ ಓಪನ್ ಆದ್ಮೇಲೆ ಈ ರೀತಿ ನೀವು ಇದನ್ನ ತಕೋಬೇಕು. ಸೊ ನೋಡ್ರಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿರ್ತಾರ. ಇದು ಫಿಮೇಲ್ ಕಾಂಡಮ್ ರೀ. ಸೊ ಈಗ ಇದ್ರ ಪಾರ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಪಾರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ ಎಕ್ಸ್ಟರ್ನಲ್ ರಿಂಗ್ ಇರ್ತೈತಿ, ಇದು ಇಂಟರ್ನಲ್ ರಿಂಗ್ ರೀ. ಇದು ರಬ್ಬರ್ ಶೀತ್ ಇರ್ತೈತಿ. ಇದ್ರೊಳಗ ಲ್ಯೂಬ್ರಿಕೆಂಟ್ ಅಂದ್ರ ಆಯಿಲಿ ಸಬ್ಸ್ಟಾನ್ಸ್ ಹಾಕಿರ್ತಾರೆ, ಲ್ಯೂಬ್ರಿಕೆಂಟ್. ಇದು ಲ್ಯೂಬ್ರಿಕೆಂಟ್ ಏನಿದೆ, ಕೆಲವೊಂದಿಷ್ಟು ಕಂಪ್ನಿಯವ್ರು ಕೊಡ್ತಾರೆ, ಕೆಲವೊಂದಿಷ್ಟು ಕಂಪ್ನಿಯವ್ರು ಕೊಡಂಗಿಲ್ಲ. ಸೊ ಈಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಮಹಿಳೆಯರನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಈಗ ನೋಡ್ರಿ, ಮಹಿಳೆಯರು ವಜೈನಾದಾಗ ಯಾವ ರೀತಿ ಹಾಕೋಬೇಕಂದ್ರ, ಮಹಿಳೆಯವರು ಇದು ಫಿಂಗರ್ಸ್ ಇರ್ತಾವಲ್ಲ, ಫಿಂಗರ್ಸ್ ಒಳಗೆ ಮೊದಲು ಉಗುರು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಉಗುರು ಇದ್ರೆ ಟಚ್ ಆದ್ರೆ ಹರಿದು ಹೋಗುತ್ತೆ. ಸೊ ಉಗುರು ಎಲ್ಲ ಇರಬಾರ್ದು. ಈ ರೀತಿ ಅಡ್ಬಾಳು ತಗೊಂಡು ಇದ್ರೊಳಗೆ ಹಿಂಗ ಹಾಕೊಂಡು ಈಗ ಇದನ್ನ ವಜಾನ ಅಂತ ತಿಳ್ಕೊರಿ. ಸೊ ವಜಾನ ಇದ್ರಾಗ ನೋಡ್ರಿ, ಇದು ಏನ್ ಇರ್ತೈತಿ, ಮತ್ತೆ ಕೆಲವೊಂದಿಷ್ಟು ಮಂದಿ ಸ್ಪಾಂಜ್ ಅಂತ ತೆಗೆದು ಹೋಗಿತಾರೆ, ಅದನ್ನ ಮಾಡಕ್ ಹೋಗ್ಬಿಡ್ತದ, ಅಲ್ಲೇ ಇರಬೇಕು. ಸೊ ಈ ರೀತಿ ಇದನ್ನ ಹಿಂಗ್ ಬಳ ತಗೊಂಡು ಈ ರೀತಿ ಹಿಂಗ್ ವಜಾನ ಒಳಗೆ ಹಿಂಗ್ ಹಾಕೊಂಡು, ನೀವು ನಿಂತ್ಕೊಂಡಾರ ಹಾಕ್ಬೋದು, ಮಕ್ಕೊಂಡಾರ ಹಾಕ್ಬೋದು. ಈ ರೀತಿ ಇದನ್ನ ಹಾಕೊಂಡು ಹಿಂಗ್ ಇದನ್ನ ಚಂದಾಗ ತೆಗೆದಿಡ್ಬೇಕು. ಇದು ಏನಾಗುತ್ತಾ, ನಿಮ್ ವಜಾನ ಇರ್ತೈತಿ ನೋಡ್ರಿ, ಅದು ಹೊರಗಡೆ ಭಾಗದಾಗ ಇದು ಬರಬೇಕು. ಉಳ್ದಿದ್ದು ಈ ರೀತಿ ಒಳಗೆ ಹೋಗಿರ್ತೈತ್ರಿ. ಪುರುಷ ಯಾವಾಗ ಇಂಟಿಮೇಟ್ ಆಗ್ತಾರ ನೋಡ್ರಿ, ಈ ರೀತಿ ಇಲ್ಲಿ ಇಂಟಿಮೇಟ್ ಆಗ್ತೈತ್ರಿ ಈ ರೀತಿ. ಸೊ ಪುರುಷರು ಯಾವಾಗ ಇಂಟಿಮೇಟ್ ಆಗಿ ತಮ್ಮದು ಇಜಾಕ್ಯುಲೇಟ್ ಮಾಡ್ತಾರ, ಅದು ಇದ್ರೊಳಗೆ ಬಂದು ಇಲ್ಲೇ ಸೇರ್ಕೊಂತೈತಿ. ಅವ್ರ ಸ್ಪರ್ಮು ವೀರ್ಯ ಏನಿರ್ತೈತಿ ಇದ್ರೊಳಗೆ ಸೇರ್ಕೊಂತೈತಿ. ಮತ್ತೆ ಸ್ಪಂಜ್ ಎದಕ್ಕೆ ಇರ್ತೈತಪ್ಪ ಅಂದ್ರ, ಇಂಟರ್ನಲ್ ರಿಂಗ್ನಾಗ ಇದು ಏನಿರ್ತೈತಿ, ಪುರುಷರದು ವೀರ್ಯ ಏನಿರ್ತೈತಿ ನೋಡ್ರಿ, ಅದನ್ನ ಅಬ್ಸರ್ವ್ ಮಾಡ್ಕೊಂತೈತಿ. ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಬೇಕು. ಇದನ್ನ ಯಾವಾಗ ಹಾಕೋಬೇಕಂದ್ರೆ ನೋಡ್ರಿ, ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಹಾಕೋರಿ. ಪುರುಷರು ಹೆಂಗ್ ಹಾಕೊಂತಾರ ಅದೇ ರೀತಿ ನೀವು ಕೂಡ ಹಾಕೊಂಡು ರೆಡಿ ಆಗ್ಬೋದು. ಈ ರೀತಿ ಇದನ್ನ ಹಾಕೋಬಹುದು. ಯೂಸ್ ಆದ್ಮೇಲೆ ಇದನ್ನ ನೀವು ಈ ರೀತಿ ಸ್ವಲ್ಪ ಜಗ್ಗಿ ತೆಗೆದ್ ಬಿಡ್ರಿ. ತೆಗೆದಾದ್ಮೇಲೆ ಹಿಂಗ್ ಹಿಡ್ಕೊಂಡು ಇದು ಹಿಂಗ್ ಗಂಟು ಕಟ್ಟಬೇಕು. ಗಂಟು ಹಿಂಗ್ ಚಂದಾಗ ಗಂಟು ಕಟ್ಟಾದ್ಮೇಲೆ ನಿಮ್ಗ ಕಂಪ್ನಿ ತರಪಿಲಿ ಇದು ಒಂದು ಪೇಪರ್ ಬ್ಯಾಗ್ ಕೊಟ್ಟಿರ್ತಾರ. ಇದ್ರೊಳಗೆ ಈ ರೀತಿ ಓಪನ್ ಮಾಡಿ ಇದ್ರೊಳಗೆ ಇಟ್ಟು ನೀವು ಡಸ್ಟ್ಬಿನ್ಯಾಗ ಒಗಿಬಹುದು. ಇದನ್ನ ಇಲ್ಲ ಹೆಂಗಾರ ಡೈರೆಕ್ಟರ ಒಗಿರಿ. ಆದ್ರೆ ಇದನ್ನ ನೀವು ಫ್ಲಶ್ ಮಾಡಕ್ ಹೋಗ್ಬಿಡ್ರಿ, ಟಾಯ್ಲೆಟ್ನ ಹಾಕಿ. ಬಹಳಷ್ಟು ಜನ ಮಾಡ್ತಾರ, ಆ ರೀತಿ ಮಾಡ್ಬಿಟ್ರಿ. ಯಾಕಂದ್ರೆ ರಬ್ಬರ್ ಇರ್ತೈತಿ, ಅದು ಒಳಗೆ ಹೋಗಂಗಿಲ್ಲ, ಬ್ಲಾಕೇಜ್ ಮಾಡ್ಬೋದು. ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂತಾನು ತಿಳಿಸೀನಿ, ಅದ್ರ ಪಾರ್ಟ್ಸ್ ಏನಿರ್ತಾವ ಎಲ್ಲ ತಿಳಿಸೀನಿ. ಈಗ ಇದನ್ನ ನೀವು ಯೂಸ್ ಮಾಡೋದ್ಲೆ ಲಾಭ ಏನನ್ನ ನಾನು ತಿಳಿಸ್ಕೊಡ್ತೇನೆ. ಒಂದೇದ್ ನೋಡ್ರಿ, ಇದನ್ನ ನೀವು ಮಹಿಳೆಯವರು ಇದನ್ನ ಯೂಸ್ ಮಾಡೋದ್ಲಿಂತ ಅವ್ರಿಗೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದ್ರ ಸೆಕ್ಸ್ ಮಾಡೋದ್ಲಿಂತ ಆಗುವಂತ ರೋಗ ಏನಿರ್ತಾವ ನೋಡ್ರಿ, ಅದ್ರಲ್ಲಿ ಅವನ್ನ ಉಳಿಸೋದು ಒಂದೇ ಒಂದು ಮಾಧ್ಯಮ ಯಾವ್ದಪ್ಪ ಅಂದ್ರೆ ಕಾಂಡಮ್ಸ್, ಫಿಮೇಲ್ ಕಾಂಡಮ್ಸ್.
ಯಾಕಂದ್ರ ಗುಳಿಗೆ ಬರಂಗಿಲ್ರಿ ನಿಮ್ಗೆ ಸೆಕ್ಸ್ ರೋಗ್ಲಿಂತ್ರ ಕಾಪಾಡ್ಲಿಕ್ಕೆ. ಈಗ ನಿಮ್ ಪಾರ್ಟ್ನರ್ ಯಾರ ಗೊತ್ತದ, ಅವ್ರಿಗೇನ್ ತೊಂದ್ರೆ ಇಲ್ಲ ಅಂತ ಗೊತ್ತಿದೆ. ಕೆಲವೊಂದಿಷ್ಟು ಮಂದಿಗೆ ಈಗ ಬೇರೆ ರಿಲೇಶನ್ಶಿಪ್ನ ಇರ್ತಾರ, ಬೇರೆಯವ್ರ ಜೊತೆಗೆ ಇಂಟಿಮೇಟ್ ಆಗ್ಬೇಕಂದ್ರ ಆ ಟೈಮ್ನಾಗ ಗೊತ್ತಿರಂಗಿಲ್ಲ ಅವ್ಗೆ ಏನಾರ ಪ್ರಾಬ್ಲಮ್ ಐತೋ ಇಲ್ಲೋ ಅಂತ. ಅಂದಾಗ ಇದು ನೀವು ಹಾಕೊಂಡ್ರೆ ನಿಮ್ಗೆ ಸೇಫ್ಟಿ ಆಗ್ತೈತಿ. ನಿಮ್ಗೆ ಯಾವ ಸೆಕ್ಸುವಲ್ ಡಿಸೀಸ್ ಆಗ್ಲಿಕ್ಕೆ ಕೊಡಂಗಿಲ್ಲ. ಅದಕ್ಕೆ ನಿಮ್ಗೆ ಸೆಕ್ಸುವಲ್ಲಿ ಕಾಪಾಡ್ಲಿಕ್ಕೆ ಯಾವ ಗುಳಿಗೆ ಬರಂಗಿಲ್ರಿ. ಎರಡನೇದ್ ನೋಡ್ರಿ, ಇದು ಮಹಿಳೆಯವ್ರಿಗೆ ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಮತ್ತೆ ಕಾಂಟ್ರಾಸೆಪ್ಟಿವ್ ಅಂತ ಕೆಲಸ ಮಾಡುತ್ತೆ. ಅಂದ್ರೆ ಮಹಿಳೆಯರು ಪ್ರೆಗ್ನೆಂಟ್ ಆಗ್ಬಾರ್ದು ಅಂತಿರ್ತಾರ. ಸೊ ಅಂತದ್ರಾಗ ಏನಾಗುತ್ತಪ್ಪ ಅಂದ್ರ ಅವ್ರ ಪುರುಷರು ಮೇಲ್ ಪಾರ್ಟ್ನರ್ ಏನಿರ್ತೈತಿ ಅವ್ರು ಕಾಂಡಮ್ ಹಾಕೋಣಂಗಿಲ್ಲ, ಹಾಕೋಣಂಗಿಲ್ಲ. ಕೆಲವೊಂದಿಷ್ಟು ಮೇಲ್ ಪಾರ್ಟ್ನರ್ಸ್ ಏನಂತಾರ ನಮ್ಗೆ ಹಾಕೋಣಕ್ ಇಷ್ಟ ಆಗಂಗಿಲ್ಲ, ಚಲೋ ಅನ್ಸಂಗಿಲ್ಲ. ಸೊ ಆ ರೀತಿ ಅಂದು ಯೂಸ್ ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ತಾರೆ. ಅಂತದ್ರಾಗ ಮಹಿಳೆಯವ್ರು ಪ್ರೆಗ್ನೆಂಟ್ ಆಗಿಬಿಡ್ತಾರಲ್ಲ ಅವ್ರಿಗೆ ಮತ್ತೆ ಪ್ರೆಗ್ನೆನ್ಸಿ ಆದ್ಮೇಲೆ ಏನೇನ್ ತ್ರಾಸ ಅನುಭವಿಸ್ತಾರ ಅನ್ನೋದು ಮಹಿಳೆಯವ್ರಿಗೆ ಗೊತ್ತ್ರಿ. ಮತ್ತ ಅವರು ಪ್ರೆಗ್ನೆಂಟ್ ಆದ್ಮೇಲೆ ಡಾಕ್ಟರ್ ಕಡೆ ಹೋಗ್ಬೇಕು, ಗುಳಿಗೆ ತಗೊಂಡು ಅದನ್ನ MTP ಕಿಟ್ ತಗೋಬೇಕಾಗ್ತೈತಿ. ಅದಕ್ಕೂ ಅದನ್ನ ಡೈಲಿಟೇಷನ್ ಕ್ಯೂರಿಟೈಸ್ ಮಾಡಿಸ್ಬೇಕಾಗ್ತೈತಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗ್ತೈತಿ. ಸೊ ಎಲ್ಲಾ ಸಮಸ್ಯೆ ಮಾಡಿಸ್ಲಾರ್ದಾಗ ನೀವು ಇದನ್ನ ಯೂಸ್ ಮಾಡಿಬಿಡ್ರಿ ನಿಮ್ಗೆ ಯಾವ್ದು ಅರ್ಹತೆ ಮತ್ತೆ ಇವನ್ನೆಲ್ಲ ಮಾಡ್ಸಕ್ ಬೀಳಂಗಿಲ್ರಿ. ಸೊ ನಿಮ್ ಪ್ರೆಗ್ನೆಂಟ್ ಆಗಕ್ ಕೊಡಂಗಿಲ್ರಿ. ಇದು ಈ ರೀತಿ ನಿಮ್ಗೆ ಇದರಲ್ಲೇ ಬೆನಿಫಿಟ್ ಆಗ್ತದ. ಈಗ ನಾವು ಮಾತಾಡೋಣ ಇದರದ್ದು ಮೂಲ್ಯ ಎಷ್ಟಪ್ಪ ಅಂತ. ಸೊ ಇದು ಮೂಲ್ಯ ನೋಡ್ರಿ ಎಷ್ಟು ಅಂದ್ರೆ ಇದು 199 ರೂಪಾಯಿ, 199 ರುಪೀಸ್ನಾಗ ನಿಮ್ಗ ಡೊಮಿನಾ ಕಂಪ್ನಿದು ಫಿಮೇಲ್ ಕಾಂಡಮ್ ಸಿಗ್ತೈತಿ. ಸೊ ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದಪ್ಪ ಅಂದ್ರ, ನಾ ಈಗ ಆಲ್ರೆಡಿ ಡಿಸ್ಟಿಕ್ನಾಗ ಅದೀನಿ. ಈ ಡಿಸ್ಟಿಕ್ನಾಗ ನಾವು 2-3 ದೊಡ್ಡ ಅಂಗಡಿಯಾಗ ಕೇಳಿದೆ, ನನಗೆ ಈಗ ಸಿಗ್ಲಿಲ್ಲ ಫಿಮೇಲ್ ಕಾಂಡಮ್ಸ್. ಸೊ ಅದರ ಸಂಬಂಧ ನಾ ಸ್ಪೆಷಲಿ ಇದನ್ನ ಆರ್ಡರ್ ಕೊಟ್ಟು ತರ್ಸೀನ್ರಿ ಇದು ವಿಡಿಯೋ ಮಾಡ್ಲಿಕ್ಕಂತಾನ. ಸೊ ಇದು ನಿಮ್ಗ ನೀವು ಮೆಟ್ರೋ ಬಹಳ ಬೆಂಗಳೂರು ಅಂತ ಸಿಟಿಯಾಗ ಅದಿರಂದ್ರೆ ನಿಮ್ಗೆ ಸುಲಭ ಸಿಗಂಗಿಲ್ಲ. ಏನೋ ಬಹಳ ದೊಡ್ಡ ಮೆಡಿಕಲ್ ಇದೆ ಸಿಗ್ಬೋದು. ಯಾಕಂದ್ರ ಪುರುಷರ ಕಾಂಡಮ್ ಫಾರ್ಮಸಿ ಮಟ್ಟ ಹೋಗಿ ತಗೊಳ್ಳಿಕ್ ಹೆದರ್ತಾರ್ರಿ. ಅಂತಂದ್ರ ಮಹಿಳೆಯವರು ಹೋಗಿ ಫಿಮೇಲ್ ಕಾಂಡಮ್ ತಗೊಂತಾರ ಅನ್ನೋದಾಗ ಇನ್ನೂ ಅಷ್ಟು ಡೆವಲಪ್ ಆಗಿಲ್ರಿ ನಮ್ಮ ಇಂಡಿಯಾ. ಸೊ ಅದರ ಸಂಬಂಧ ಇದನ್ನ ನೀವು ತಗೋಬೇಕಂದ್ರ ಆನ್ಲೈನ್ ಶಾಪಿಂಗ್ ಆಪ್ಸ್ ಇಲ್ಲ ಆನ್ಲೈನ್ ಫಾರ್ಮಸಿ ಏನದ ನೋಡ್ರಿ, ಅಲ್ಲಿಂದ ಖರೀದಿ ಮಾಡ್ರಿ. ಯಾವ್ದಾರ ಕಂಪ್ನಿ ತೋರಿ, ಎಲ್ಲ ಒಳ್ಳೆ ಕಂಪ್ನಿನ ಇರ್ತಾವ. ಸೊ ಮೇಕ್ ಶೋರ್ ಮಾಡ್ರಿ ಅದ್ರ ಲಿಸ್ಟ್ ಓದ್ಕೋರಿ, ಮೊದ್ಲು ಏನೇನ್ ಅದ್ರೊಳಗೆ ಸಿಗ್ತೈತಿ ಎಲ್ಲ ಓದ್ಕೊಂಡ ಇದನ್ನ ಪರ್ಚೇಸ್ ಮಾಡ್ಕೊರಿ. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಫಿಮೇಲ್ ಕಾಂಡಮ್ಸ್ ಬಗ್ಗೆ ಮಾಹಿತಿ ನೀಡಿದೀನಿ ಈ ವಿಡಿಯೋದಾಗ ಎಲ್ಲ ನಿಮ್ಗ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂದ್ರ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತದ್ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋಸ್ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿರ್ತೈತೆ ಅವ್ರ ಜೊತೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದನ್ ಟೇಕ್ ಕೇರ್. ಧನ್ಯವಾದಗಳು.